ಇವತ್ತು ರಾಜ್ಯ ಸರ್ಕಾರದ ವತಿಯಿಂದ ಸಮರ್ಪಣಾ ಸಂಕಲ್ಪ ಯಾತ್ರೆ ನಡೀತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮಗೆ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಸರ್ ಇದ್ದಾರೆ. ಅವರೇ ಮಾತಾಡ್ತೀನಿ. ಸರ್, ಇವತ್ತು ಸಮಾವೇಶ ನಡೀತಾ ಇದೆ, ಹೇಗೆಲ್ಲ ನಡೀತಾ ಇದೆ ಸರ್? ನಾವು ನಿರೀಕ್ಷೆ ಮಾಡಿರಲಿಲ್ಲ, ತಾವು ನೋಡಿರ್ಬೋದು, ಎಲ್ಲರಿಗೂ ಕಣ್ಣು ಕಾಣ್ತಾ ಇದೆ, ಅಲ್ಲಿವರೆಗೂ ಜನ ಕಾಣ್ತಾ ಇದ್ದಾರೆ. ಹಾಗಾಗಿ ನಾವು ನಿರೀಕ್ಷೆ ಇಟ್ಟಿಲ್ಲ. ನಾವು ನಿರೀಕ್ಷೆ ಇಟ್ಟಿದ್ದು 1-2 ಲಕ್ಷ ಜನ ಬರ್ಬೋದು ಅಂತ. 4 ಲಕ್ಷದಿಂದ ಹೆಚ್ಚಾಗಿ ಜನ ಬರ್ತಾಯಿದ್ದಾರೆ ಅಂತ ಬರ್ತಾವ್ರಂತ ಮಾಹಿತಿ ಇದೆ. ನಾವು ನಿರೀಕ್ಷೆ ಇಟ್ಟಿಲ್ಲ. ಕಾರಣ ಅಂದರೆ ಜನ ಬರ್ತಾ ಇರೋದು ಸುಮ್ಮನೆ ಯಾರೂ ಜನ ಬರೋಲ್ಲ. ನಾವು ಮಾಡ್ತಾಯಿರೋದು ಕಾರ್ಯಕ್ರಮ ಸಾಧನಾ ಸಮಾವೇಶ 2 ವರ್ಷದ್ದು ನಮ್ಮ ಸಾಧನೆಯನ್ನು ತೋರ್ಸೋ ಕಾರ್ಯಕ್ರಮ ಮಾಡ್ತಾಯಿರೋದು. ಇವತ್ತು ನಾವು ಒಳ್ಳೆ ಸರ್ಕಾರ ಕೊಟ್ಟಿದ್ದ ಕಾರಣಕ್ಕೇ ಇವತ್ತು ಜನ ಬರ್ತಾ ಇರೋದು. ಆ ಜನ ಬಂದು ಶಬಾಸ್ಗಿರಿ ಕೊಡ್ತಾಯಿದೆ. ಸರ್ಕಾರಕ್ಕೆ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಅಂತ ಶಬಾಸ್ಗಿರಿ ಬರ್ತಾಯಿದೆ. ದೇವ್ರ ತಾವು ನಾನು ಪ್ರಾರ್ಥನೆ ಮಾಡೋದು, ಮಳೆ ಒಂದು ಬಂದಿಲ್ಲ ಅಂದರೆ 2-3 ಗಂಟೆ ಒಳ್ಳೇದಾಗಲಿ ಅಂತ ಭಗವಂತನ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಸೊ ಇದು ಜಮೀರ್ ಅಹಮದ್ ಅವರು ಹೇಳ್ತಕ್ಕಂಥ ಮಾತು. ಕ್ಯಾಮ್ರಾಮನ್ ಗಜಾನನ್ ಜೊತೆಗೆ ಪಾಂಡುರಂಗ ಜಂತ್ಲಿ, ಪಬ್ಲಿಕ್ ನೆಸ್ಟ್, ವಿಜಯನಗರ.